ಎಲ್ರಿಗೂ ನಮಸ್ಕಾರ. ಸ್ಯಾಟಿಸ್ಫ್ಯಾಕ್ಷನ್‌ಗೆ ನಿಮ್ಮೆಲ್ರಿಗೂ ಸ್ವಾಗತ. ವೆಲ್ಕಮ್. ಇವತ್ತಿನ ಟಾಪಿಕ್ಕು ನಮ್ಮ ಸಮಾಜದಲ್ಲಿ ನ್ಯೂಸ್ ಪೇಪರ್‌ಗಳ ಪಾತ್ರ ಅಂತ. ಅಂದ್ರೆ ನಾವೆಲ್ಲ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ನ್ಯೂಸ್ ಅಂದ್ರೆ ಸುದ್ದಿಗಳನ್ನ ಕನ್ಸ್ಯೂಮ್ ಮಾಡೇ ಮಾಡ್ತೀವಿ ಅಲ್ವಾ? ಹೀಗೆ ಪ್ರತಿದಿನ ಸುದ್ದಿಗಳನ್ನು ಓದೋದ್ರಿಂದ, ಬಿಡೋದ್ರಿಂದ ನಿಮಗೆ ಮಹತ್ವದ ವಿಷಯಗಳು ತಿಳಿತಾವೋ ಇಲ್ವೋ, ಆದ್ರೆ ಅದರಿಂದ ನಿಮ್ಮ ಬ್ಲಡ್ ಪ್ರೆಷರ್ ಹೆಚ್ಚುತ್ತಂತೂ ಗ್ಯಾರಂಟಿ. ನಾನು ವೈಯಕ್ತಿಕವಾಗಿ ಪ್ರತಿದಿನ ಓದೋ ನ್ಯೂಸ್ ಪೇಪರ್‌ಗಳಲ್ಲಿ ನಮ್ಮ ನೆಚ್ಚಿನ ಪ್ರಜಾವಾಣಿ ಜೊತೆಗೆ ವಾಲ್ ಸ್ಟ್ರೀಟ್ ಜರ್ನಲ್ ಇವೆರಡನ್ನ ಹೆಚ್ಚು ಕಡಿಮೆ ರೆಗ್ಯುಲರಾಗಿ ಓದ್ತೀನಿ. ಅಪರೂಪಕ್ಕೊಮ್ಮೆ ನ್ಯೂಯಾರ್ಕ್ ಟೈಮ್ಸ್ ಕೂಡ ಓದ್ತೀನಿ. ಆದ್ರೆ ಈ ಲೆಫ್ಟಿಸ್ಟು, ರೈಟಿಸ್ಟು, ಸೆಂಟ್ರಿಸ್ಟು ಇತ್ಯಾದಿ ಇಷ್ಟುಗಳನ್ನೆಲ್ಲ ಅರ್ಥ ಮಾಡ್ಕೊಂಡು, ಅವುಗಳ ಒಂದೊಂದು ಹಿನ್ನೆಲೆಯಲ್ಲಿ ಒಂದೊಂದು ವಿದ್ಯಮಾನವನ್ನ ಓದ್ತಾ ಬಂದಾಗ ನಿಮಗೆ ಆಶ್ಚರ್ಯ ಆಗತ್ತೆ. ಏನು ಈ ಪ್ರಪಂಚದಲ್ಲಿ ಇನ್ಫಾರ್ಮೇಷನ್ ತುಂಬಿದೆಯೋ ಅಥವಾ ಇನ್ಫಾರ್ಮೇಷನ್‌ಗಿಂತ ಹೆಚ್ಚಿಗೆ ಮಿಸ್‌ಇನ್ಫಾರ್ಮೇಷನ್ ತುಂಬಿದೆಯೋ ಅಂತ. ಕೆಲವೊಂದು ಟೈಮ್ ಅನ್ಸುತ್ತೆ, ನಾವು ಯಾಕೆ ನ್ಯೂಸ್ ಪೇಪರ್‌ಗಳನ್ನು ಓದ್ತೀವಿ ಅಥವಾ ಓದಬೇಕು? ಪ್ರಪಂಚದ ಎಲ್ಲ ಆಗು-ಹೋಗುಗಳನ್ನ ತಿಳ್ಕೊಳ್ದೇ ಇದ್ರೆ ಏನಾದರೂ ನಷ್ಟ ಇದೆಯಾ? ಪ್ರತಿಯೊಂದು ನ್ಯೂಸ್ ಪೇಪರ್ ಅಥವಾ ವಿದ್ಯಮಾನಕ್ಕೆ ಒಂದು ನ್ಯೂಸ್ ಅಂತ ಇರುತ್ತಲ್ಲ, 2 ಅಥವಾ ಹೆಚ್ಚು ದೃಷ್ಟಿಕೋನ ಇರೋದ್ರಿಂದ ಯಾರು ಹೇಳೋದು ಸರಿ ಅಥವಾ ಯಾರು ತಪ್ಪು ಅಂತ ಹೆಂಗೆ ನಾವು ಆಲೋಚನೆ ಮಾಡೋದು? ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಪ್ರತಿಯೊಂದು ನ್ಯೂಸ್‌ಗೂ ಕೂಡ ನೀವು ಯಾವ ಕಡೆಯಿಂದ ಆ ನ್ಯೂಸನ್ನು ನೋಡ್ತಾ ಇದ್ದೀರಿ ಅನ್ನೋದರಿಂದ ಅದರ ನಿಜ, ನಿಜ ಅನ್ನೋದು ಕೂಡ ಏನು ವೇರಿಯಬಲ್ ಗೊತ್ತಾಗತ್ತೆ. ಈಗ ಒಂದು ಉದಾಹರಣೆಗೆ 2 ದೇಶಗಳ ಗಡಿಯ ನಡುವೆ ಆಗೋ ಚಕಮಕಿಯಲ್ಲಿ ಒಂದಿಷ್ಟು ಸೈನಿಕರು ಸತ್ತೋದ್ರು ಅಂತ ಅಂದ್ಕೊಳ್ಳಿ. ಆ ಸತ್ತು ಹೋದ ಸೈನಿಕರಿಗೆ ಗಡಿಯ ಒಂದು ಕಡೆ ಹುತಾತ್ಮರು ಅನ್ನೋ ಹಣೆಪಟ್ಟಿ ಕಟ್ಟಿ, ಅವರ ಕಳೇಬರವನ್ನ ಮೆರವಣಿಗೆ ಮಾಡಿ, ವೀರೋಚಿತ ಮರಣವನ್ನ, ಸರ್ಕಾರಿ ಗೌರವವನ್ನು ಕೊಡೋದು ಸಾಮಾನ್ಯ. ಅದೇ ಸೈನಿಕರನ್ನ ದ ಅದರ್ ಸೈಡ್ ಆಫ್ ದಿ ಫೆನ್ಸ್ ಬಂಡುಕೋರರು, ನುಸುಳುಕೋರರು, ಭಯೋತ್ಪಾದಕರು ಅಂತ ಹಣೆಪಟ್ಟಿ ಇಟ್ಟು ಸಾರೋ ತತ್ವ ಆ ಕಡೆಯವರದು. ಆಗ ಇರೋ ಒಂದು ಸುದ್ದಿನೇ ನೀವು 2 ರೀತಿಯಿಂದ ನೋಡಿದಾಗ ಎರಡೂ ಸರಿ ಅನ್ಸತ್ತೆ. ಶಿಲಾಕುಲ ವಲಸೆ ಕಾದಂಬರಿಯಲ್ಲಿ ಕೆ.ಎಂ. ಗಣೇಶನ್ ಅವರು ಹೇಳಿದ ಹಾಗೆ, ಈ ಮಾನವನ ಇತಿಹಾಸವನ್ನ ಸಮಗ್ರವಾಗಿ ಓದಿ ಕೇವಲ 3 ಪದಗಳಿಗೆ ಕಂಡೆನ್ಸ್ ಮಾಡಿದ್ರೆ ನಮಗಲ್ಲಿ ಸಿಗೋದೇನು ಅಂತಂದ್ರೆ, ಮನುಷ್ಯ ಹುಟ್ದ, ಹೋರಾಡ್ದ, ಮತ್ತೆ ಸತ್ತೋದ. ಹಾಗಿರುವಾಗ ದಿನ ಸಾಯರುಗಳವ್ರು ಯಾರು ಅಂತ ಈಗ ಯುದ್ಧಗಳ ಬಗ್ಗೆ, ಕದನಗಳ ಬಗ್ಗೆ, ಮತ್ತೆ ಕದನ ವಿರಾಮಗಳ ಬಗ್ಗೆ ಓದಿ ನಾವು ಏನು ಸಾಧಿಸೋದಿದೆ ನೀವೇ ಹೇಳಿ? ಮನುಷ್ಯ ಹುಟ್ಟಿದಾಗಿಂದ ಅವನು ಹೋರಾಡೋದು ಅಷ್ಟೇ ಸಹಜ, ಅವನು ಸಾಯೋದು ಅಷ್ಟೇ ಸಹಜ ಅನ್ನೋದ್ರ ಒಟ್ಟಿಗೆ ಯಾವುದೇ ಕಾಲದಲ್ಲೂ ಎಲ್ಲ ದೇಶಗಳಲ್ಲೂ ಶಾಂತಿನೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಅವರಿಗೆಲ್ಲ ಒಂದೊಂದು ಕಾರಣ ಇರುತ್ತೆ. ಯಾವಾಗಲೂ ಹೋರಾಡ್ತಾನೆ ಇರ್ತಾರೆ. ಈಗ ಲೆಟ್ಸ್ ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್. ಈ ನ್ಯೂಸ್ ಪೇಪರ್‌ಗಳನ್ನ ಯಾರು ಪಬ್ಲಿಷ್ ಮಾಡ್ತಾರೆ? ಅದರ ಮಾಲೀಕರು ಯಾರು? ಅವ್ರ ಮೂಲ ಉದ್ದೇಶ ಏನು ಅಂತ ನೋಡಿದಾಗ 2 ವಿಷಯ ಸ್ಪಷ್ಟ ಆಗತ್ತೆ. ನ್ಯೂಸ್ ಪೇಪರ್ ಅಥವಾ ನ್ಯೂಸ್ ಮೀಡಿಯಾ ಅನ್ನೋದು ಅದು ಚಾರಿಟಿ ಕೆಲಸ ಅಲ್ಲ. ಅದೊಂದು ಬಿಸ್ನೆಸ್. ಒಂದು ಬಿಸ್ನೆಸ್ಸು ಅಂದಾಗ ಅದನ್ನ ಲಾಭ ಮತ್ತೆ ನಷ್ಟದ ರೀತಿಯಲ್ಲಿ ನೋಡಬೇಕಾಗತ್ತೆ. ಮತ್ತೊಂದು ಈ ನ್ಯೂಸ್ ಪೇಪರ್‌ನ ಮಾಲೀಕರು, ಓನರ್‌ಗಳಿಗೆ ಅವರದ್ದೇ ಆದ ಒಂದು ಅಜೆಂಡಾ ಇದೆ ಅಂತ. ಹಾಗಾಗಿ ಈಗ ನೀವು ಅಮೆರಿಕದ ಮೀಡಿಯಾನ ನೋಡಿದ್ರೆ, ಅಮೆರಿಕದ ಬಿಲಿಯನೇರ್‌ಗಳು ಇಲ್ಲಿನ ಮುಖ್ಯವಾಹಿನಿ ಮೀಡಿಯಾಗಳನ್ನ ಕೊಂಡುಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾನು ಸೇರಿ ಖರೀದಿ ಮಾಡಿಕೊಂಡು ತಮ್ಮದೇ ಆದ ಒಂದು ಪ್ರೊಪಗ್ಯಾಂಡಾನ ಸಾರ್ತಾ ಇದ್ದಾರೆ, ಇಲ್ಲ ಮಾರ್ತಾ ಇದ್ದಾರೆ. ಈ ದುಡ್ಡಿನ ದಣಿಗಳಿಗೆಲ್ಲ ನ್ಯೂಸ್ ಪೇಪರ್ ಮಾಲೀಕತ್ವ ಯಾಕೆ ಬೇಕು ಅಂತ ಕೇಳಿದ್ರೆ, ಅವರು ಅದ್ರ ಮೂಲಕ ಮಾಸನ್ನ ತಲುಪಬಲ್ಲರು. ಹಾಗಾಗಿ ಈ ಒಂದು ಏನು ಫುಟ್ ಪ್ರಿಂಟ್ ಪ್ರತಿಯೊಂದು ನ್ಯೂಸ್ ಪೇಪರ್‌ಗೆ ಅಥವಾ ನ್ಯೂಸ್ ಮೀಡಿಯಾಗೆ ಇರುತ್ತೆ, ಅದು ಎಷ್ಟು ಪವರ್‌ಫುಲ್ ಆಗಿರುತ್ತೆ ಅಂದ್ರೆ, ಆಯಾ ದೇಶಗಳ ಚುನಾವಣೆಯ ಔಟ್‌ಕಮ್ ಅನ್ನೇ ಅದು ಬದಲಾಯಿಸಬಲ್ಲದು. ನಿಮಗೆ ಗೊತ್ತಿರೋ ಹಾಗೆ ಹಿಂದೆ ಅಫ್ಘಾನಿಸ್ತಾನನ ಅಮೆರಿಕ ಆಡಳಿತ ಮಾಡ್ತಾ ಇದ್ದಾಗ, ಅಫ್ಘಾನಿಸ್ತಾನದ ಬಂಡುಕಾರರು ಸೋ ಕಾಲ್ಡ್ ತಾಲಿಬಾನ್ ಸಪೋರ್ಟ್ ಮಾಡೋರು ಏನಿದ್ರು, ಅಮೆರಿಕ ಹಿಂತೆಗೆಯುತ್ತೆ ಅಂತ ಹೇಳಿದಾಗ, ಅಮೆರಿಕದಂಥ ಒಂದು ಪ್ರಬಲ ಸೈನ್ಯವನ್ನ ಕೆಲವೇ ದಿನ, ಗಂಟೆಗಳಲ್ಲಿ ಹಿಮ್ಮೆಟ್ಟಿ ಹೋಗುವಂತೆ ಮಾಡಿದ್ದು, ಅಲ್ಲಿನ ಮುತ್ಸದ್ದಿ ನಾಯಕರು ಉಪಯೋಗಿಸಿ ಟ್ವೀಟ್ ಮಾಡಿರೋ ಆ ಟ್ವಿಟರ್ ಮೂಲಕ. ಈಗಿನ ಏನು ಎಕ್ಸ್ ಅಂತ ಏನಿದೆ, ಆಗ ಟ್ವಿಟರ್ ಆಗಿತ್ತು. ಆ ಟ್ವೀಟ್‌ಗಳ ಮೂಲಕನೇ ಎಲ್ಲಿ ಹೆದರಿಕೆ ಹುಟ್ಟಿಸ್ಬೇಕೋ ಅಲ್ಲಿ ಹೆದರಿಕೆ ಹುಟ್ಟಿಸಿ, ಎಲ್ಲೆಲ್ಲಿ ಏನೇನು ಪ್ರೊಪಗ್ಯಾಂಡ ಮಾಡಬೇಕೋ ಅದನ್ನು ಮಾಡಿ,
ಅಮೆರಿಕಾನೇ ಹೆಚ್ಚು ಕಡಿಮೆ ಕೋಟ್ ಅನ್‌ಕೋಟ್ ಗೆದ್ಕೊಂಡ್ರು. ನನ್ನ ಪ್ರಕಾರ ಈ ದಿನನಿತ್ಯದ ನ್ಯೂಸ್ ಪೇಪರ್ ಓದುಗರು ಏನಿದ್ದಾರೆ, ತಮಗೆ ತಾವೇ ಗೊತ್ತಿಲ್ಲದಂತೆ ಒಂದು ರೀತಿಯ ರಿಪೋರ್ಟರ್‌ಗಳ ಮಂತ್ರಾಕ್ಷತೆಯ ಪ್ರಭಾವಕ್ಕೆ ಒಳಗಾಗಿ, ಆಯಾ ನ್ಯೂಸ್ ಪೇಪರ್‌ನ ಪ್ರೊಪಗ್ಯಾಂಡಾದಲ್ಲಿ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದಂತೆ ಇನ್ವಾಲ್ವ್ ಆಗಿ ಹೋಗ್ಬಿಡ್ತಾರೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನೀವು ಒಂದು 10 ವರ್ಷ, 20 ವರ್ಷ ಓದಿರೋ ದೈನಿಕದ ಒಂದು ಪ್ರಭಾವದಿಂದ ನಿಮ್ಮ ತಲೆ ದೊಡ್ಡದೂ ಆಗ್ಬೋದು ಮತ್ತು ಭಾರವೂ ಆಗ್ಬೋದು. ಹಾಗಾಗಿ ಈ ನ್ಯೂಸ್ ಪೇಪರ್‌ಗಳ ಓನರ್‌ಗಳ ಅಜೆಂಡಾ ಏನಿದೆ, ಅದು ಕ್ರಮೇಣ ನಿಮ್ಮಲ್ಲಿ ಸಿಂಕ್ ಇನ್ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಒಂದಂತೂ ನಿಜ. ಈ ನ್ಯೂಸ್ ರೀಡಿಂಗ್ ಅಂತ ಏನಿದೆ ಅದು ಎಂಟರ್‌ಟೈನ್‌ಮೆಂಟ್ ಆಗಲ್ಲ. ಅದ್ರ ಬದಲಿಗೆ ಅದೊಂಥರ ಸ್ಲೋ ಪಾಯ್ಸನ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಯಾವುದೇ ಒಂದು ಯುದ್ಧದ ವಿಚಾರ ಅದು ಇದು ಓದಿದಾಗ ಅದು ನಮ್ಮ ಮನಸ್ಸಿನಲ್ಲಿ ಒಂದು ಕ್ಷೋಭೆಯನ್ನು ತರುತ್ತೆ. ಇಟ್ಸ್ ನೆವರ್ ಆನ್ ಎಂಟರ್‌ಟೈನ್‌ಮೆಂಟ್. ಹಾಗಂತ ನ್ಯೂಸ್ ಪೇಪರಲ್ಲಿ ಬರೋದೆಲ್ಲವೂ ಪೊಲಿಟಿಕಲ್ ಕಾಮೆಂಟ್ರಿ ಅಂತ ಹೇಳಕ್ಕಾಗಲ್ಲ. ಅಲ್ಲಿ ಕಲೆ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ, ಮನರಂಜನೆ ಅದಕ್ಕೂ ಕೂಡ ಆಸ್ಪದ ಇದೆ. ಈಗ ಕೆಲವೊಂದು ಟೈಮ್ ಈಗ ನ್ಯೂಯಾರ್ಕ್ ಟೈಮ್ಸ್ ಓದಿ ಅಥವಾ ಮತ್ತೆ ಬೇರೆ ಯಾವುದೇ ಒಂದು ಮ್ಯಾಗಝೀನ್ ಓದಿದಾಗ ನಿಮಗೆ ಅಲ್ಲಿ ಕುಸೀನ್ ಅಡಿಗೆ ವಿಚಾರದ ಬಗ್ಗೆ ಇರ್ಬೋದು. ಅಥವಾ ನೀವು ವಾಲ್ ಸ್ಟ್ರೀಟ್ ಜರ್ನಲ್ ಓದಿದಾಗ ಕೆಲವೊಂದು ಟೈಮ್ ಅಲ್ಲಿ ಫಿಟ್ನೆಸ್ ಬಗ್ಗೆ ಒಂದು ಲೇಖನ ಇರ್ಬೋದು. ಅಥವಾ ಹೆಲ್ತ್ ಕೇರ್ ಬಗ್ಗೆ ಇರ್ಬೋದು. ಹಾಗಾಗಿ ಪ್ರತಿಯೊಂದನ್ನು ಪೊಲಿಟಿಕಲ್ ಕಾಮೆಂಟ್ರಿ, ಅಜೆಂಡಾ ಅಂತ ಹೇಳಕ್ಕಾಗಲ್ಲ. ಸೊ ನಿಮಗೆ ಏನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಓದೋದಾದ್ರೆ ಪ್ರತಿಯೊಂದು ನ್ಯೂಸ್ ಪೇಪರಲ್ಲೂ ಕೂಡ ಸಾಕಷ್ಟು ಒಳ್ಳೆಯ ಅಂಶಗಳಿದೆ. ಆಮೇಲೆ ಈ ಪಂಡಿತ ಮತ್ತು ಪಾಮರರ ಒಪಿನಿಯನ್ ಕೂಡ ಇರತ್ತೆ. ಈ ಪಂಡಿತರು ದೊಡ್ಡ ಹೆಸರಲ್ಲಿ ಆಪ್ ಎಡ್ ಅಥವಾ ಒಪಿನಿಯನ್ ಎಡಿಟೋರಿಯಲ್ ಅಂತ ಬರ್ಕೊಂಡ್ರೆ, ಅದಕ್ಕೆ ಪಾಮರರು ಏನು ಮಾಡ್ತಾರೆ, ಅದೇ ಲೇಖನಕ್ಕೆ ಸಂಬಂಧಿಸಿದ ಕಾಮೆಂಟ್‌ಗಳಲ್ಲಿ ತಮ್ಮ ತಮ್ಮ ತತ್ವವನ್ನು, ತಮ್ಮ ತಮ್ಮ ಪ್ರೊಪಗ್ಯಾಂಡನ ಜನಸಾಮಾನ್ಯರು ಹಂಚ್ಕೋತಾರೆ. ಅದು ಈ ಬಿಸ್ನೆಸ್ಸಿಗೆ ಒಂದು ರೀತಿ ಒಲ್ದು ಜನರಿಂದ ಜನಕ್ಕೆ ಹಂಚತ್ತೆ. ನನ್ನ ಪ್ರಕಾರ ಈ ಎಲೆಕ್ಷನ್ ಸಮಯದಲ್ಲಿ ಎಷ್ಟೋ ಎಲೆಕ್ಷನ್ ಕ್ಯಾಂಪೇನ್‌ಗಳು ಜನರಿಗೆ ದುಡ್ಡು ಕೊಟ್ಟು ಅವರ ಒಪಿನಿಯನ್ ಅನ್ನೋದನ್ನ ಬರೆಸ್ತಾರೆ ಈ ನ್ಯೂಸ್ ಪೇಪರ್ ಮೂಲಕ. ಹಾಗಾಗಿ ಈ ಜನಮಾನಸದಲ್ಲಿ ಇಫ್ ಎ ಕ್ಯಾಂಡಿಡೇಟ್ ಎ ಈಸ್ ಬೆಟರ್ ಆರ್ ಕ್ಯಾಂಡಿಡೇಟ್ ಬಿ ಈಸ್ ಬೆಟರ್ ಅಂತ ಏನು ಒಂದು ಜನಪ್ರಿಯತೆ ಹುಟ್ಟುತ್ತೆ, ಅದೆಲ್ಲವೂ ಕೂಡ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಆಗಿ ಅದನ್ನ ಪರ್ಚೇಸ್ ಮಾಡಬಹುದು. ಇನ್ನು ಕೊನೆಯದಾಗಿ ಈ ನ್ಯೂಸ್ ಪೇಪರ್ ಆರ್ಟಿಕಲ್ ವಿಚಾರದಲ್ಲಿ ನೋಡಿದಾಗ ಜನಪ್ರಿಯತೆ ಅನ್ನೋ ಒಂದು ಮಾತು ಬಂದೇ ಬರುತ್ತೆ. ಹೆಚ್ಚು ಜನ ಓದುವಂಥದ್ದು ಅಥವಾ ಓದಿದ್ರು ಅನ್ನೋ ಒಂದು ರೀತಿನಲ್ಲಿ ನ್ಯೂಸ್ ಆರ್ಟಿಕಲ್ ವೈರಲ್ ಆಗುತ್ತೆ. ಹೀಗೆ ಜನಪ್ರಿಯತೆ ಸಿಕ್ಕಲಿ ಅಂತಲೇ ಆರ್ಟಿಕಲ್ ಟೈಟಲ್ಗಳನ್ನು ಜನ ಬರೀತಾರೆ. ಅದ್ರ ಜೊತೆಗೆ ಕೆಲವೊಂದು ಅರ್ಧ ಬರ್ಧ ಓದಿರೋ ಒಂದು ಪಂಡಿತರು ಏನಿದ್ದಾರೆ, ಅವರು ಅನ್ನೆಸೆಸರಿ ಪನ್ನು ಮತ್ತು ಈ ರೈಮ್ಸನ್ನು ಜೋಡಿಸಿ ಪದಗಳಿಗೆ ಪದ ಸೇರಿಸಿ ಒಂಥರ ದೇ ವಿಲ್ ಮೇಕ್ ದೇರ್ ಆರ್ಟಿಕಲ್ ಇಂಟ್ರೆಸ್ಟಿಂಗ್. ಹೀಗೆ ಒಂದು ದೇಶ ಅಥವಾ ಒಂದು ಪ್ರಾಂತ್ಯದ ಒಂದು ನ್ಯೂಸ್ ಪೇಪರ್ ನೋಡಿದ್ರೆ ಅದರ ವಿಶಾಲತೆ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಇದೇ ರೀತಿ ಪ್ರೊಪಗ್ಯಾಂಡ ಬೆಳೆದು 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 ಒಂದೆರಡು ತಲೆಮಾರುಗಳ ಕಾಲ ಆ ನ್ಯೂಸ್ ಪೇಪರ್ ಯಶಸ್ವಿಯಾಗಿ ನಡ್ಕೊಂಡು ಬಂದಿದ್ದೇ ಆದರೆ ಅದೇ ಒಂದು ಇತಿಹಾಸನ ಬರೆದಂಗೂ ಆಗತ್ತೆ. ಸೊ ನಿಮಗೇನಾಗುತ್ತೆ, ಯಾವುದೋ ಒಂದು ವಿಷಯವನ್ನು ನೀವು ಎರಡೂ ಮಗ್ಗಲಿಂದ ನೋಡಿದಾಗ ಅದು ಸತ್ಯಾಸತ್ಯತೆ ಗೊತ್ತಾಗತ್ತೆ. ಅಗೇನ್ ಸತ್ಯಾಸತ್ಯತೆ ಅನ್ನೋದು ಕೂಡ ರಿಲೇಟಿವ್. ಸೊ ಯಾವ ವಿಷಯ ಸತ್ಯ, ಯಾರ ಒಂದು ರಿಲೇಟಿವ್ ಪೊಸಿಷನಿಂದ ಸತ್ಯ, ಸುಳ್ಳು ಅಂತ ನೀವು ಅದನ್ನು ಯಾವತ್ತೂ ಪ್ರಶ್ನೆ ಕೇಳ್ತಾನೆ ಇರಬೇಕಾಗತ್ತೆ. ಸೊ ಅಲ್ಟಿಮೇಟ್ಲಿ ಏನು, ಎಲ್ಲರೂ ನ್ಯೂಸ್ ಪೇಪರ್ ಓದ್ತೀವಿ. ಇಲ್ಲ ನಮಗೆ ನ್ಯೂಸ್ ಪೇಪರ್ ಓದದೇ ಇದ್ದರೂ ಬೇಕಾದಷ್ಟು ಈ ಸೋಷಿಯಲ್ ಮೀಡಿಯಾ ಅಥವಾ ಮತ್ತೊಂದು ರೀತಿಯಲ್ಲಿ ನಮಗೆ ನಮ್ಮನ್ನು ತಲುಪತ್ತೆ. ಅದು ನಮ್ಮನ್ನು ಬೆಳೆಸ್ತಾವೋ, ನಮ್ಮನ್ನು ಕಾಡ್ತಾವೋ ಅನ್ನೋದು ನಿಮಗೆ ಬಿಟ್ಟಿದ್ದು. ಈಗ ಈ ನ್ಯೂಸ್ ಪೇಪರ್ ಓದೋದ್ರಿಂದ ನಾವು ಅದನ್ನು ನಮ್ಮ ಅನುಕೂಲಕ್ಕೆ ಬಳಸ್ತೀವೋ ಅಥವಾ ಅದರಿಂದ ನಾವು ವಿಚಲಿತರಾಗಿ ವ್ಯಸ್ತರಾಗ್ತೀವೋ ಅನ್ನೋದನ್ನು ನಮ್ಗೆ ನಾವೇ ಕೇಳ್ಕೊಳ್ಬೇಕಾಗತ್ತೆ, ನಮ್ಮನ್ನು ನಾವೇ ನೋಡ್ಕೊಳ್ಬೇಕಾಗತ್ತೆ. ಎಟ್ ದ ಎಂಡ್ ಆಫ್ ದ ಡೇ ಇದು ಒಂದು ಇನ್ಫಾರ್ಮೇಷನ್ ಮೀಡಿಯಮ್. ಇದಕ್ಕೊಂದು ಚೌಕಟ್ಟು ಹಾಕಿ ದಿನಕ್ಕಿಂತಷ್ಟು ನಿಮಿಷಗಳನ್ನು ನಾನು ನೋಡ್ತೀನಿ. ಏನೇ ಓದಿದ್ರೂ ನನ್ನನ್ನು ನಾನು ಬದಲಾಯಿಸ್ಕೊಳ್ಳಲ್ಲ, ನನ್ನದೇ ಒಂದು ನಿಲುವಿದೆ ಅನ್ನೋದು ಎಲ್ರಿಗೂ ಬಂದರೆ ಅದಕ್ಕೊಂದು ಸಾರ್ಥಕತೆ ಇದೆ. ಬಟ್ ಆನ್ ದ ಅದರ್ ಹ್ಯಾಂಡ್ ಯಾವುದೇ ಒಂದು ನ್ಯೂಸ್ ಮೀಡಿಯಾಕ್ಕೆ ಅವರ ಪ್ರೊಪ್ಯಾಗಂಡಕ್ಕೆ ನೀವು ಬಿದ್ದು ಅವ್ರು ಹೇಳಿದ್ದೇ ಸತ್ಯ, ಅದೇ ತತ್ವ ಅನ್ನೋದು ಏನಿದೆ ಅದೊಂಥರ ಸ್ಲೋ ಪಾಯ್ಸನ್ ಆಗುತ್ತೆ ಅನ್ನೋದು ಇವತ್ತಿನ ಒಂದು ಅನಿಸಿಕೆ ಅಷ್ಟೇ.